ಇವತ್ತಿನ ದಿವಸ ಭರತ ಹುಣ್ಣಿಮೆಯ ಪವಿತ್ರ ದಿನ. ನಮ್ಮ ಕಾಂಗ್ರೆಸ್ ಪಕ್ಷದ ಬಹಳ ದೊಡ್ಡ ಯೋಜನೆ ಗೃಹಲಕ್ಷ್ಮಿ ಅನ್ನುವಂಥ ಪಂಚ ಗ್ಯಾರಂಟಿಯಲ್ಲಿ ಒಂದು ಗ್ಯಾರಂಟಿ ಆಗಿರುವಂಥ ಗೃಹಲಕ್ಷ್ಮಿ ಯೋಜನೆಯ 25 ಕಂತುಗಳು ಬಿಡುಗಡೆ ಆಗಿದೆ. ಅದರ ಅರ್ಥ 1,21,00,000ಕ್ಕೂ ಅಧಿಕ ಮಹಿಳೆಯರ ಖಾತೆಗೆ ಯಾವುದೇ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ 50,000 ರೂಪಾಯಿ ದುಡ್ಡು ಅವರ ಖಾತೆಗೆ ಬಂದು ತಲುಪಿದೆ. ಈ ಶುಭ ಸಂದರ್ಭದಲ್ಲಿ ನಾವು ಮನೆ ಮನೆಗೆ ತೆರಳಿ ಗೃಹಲಕ್ಷ್ಮಿಯರನ್ನ ಭೇಟಿಯಾಗಿ ಅವ್ರನ್ನ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ಮಾಡಿದ್ದೀವಿ. ಈ ಗೃಹಲಕ್ಷ್ಮಿ ಕೇವಲ ದುಡ್ಡಲ್ಲ, ರಾಜ್ಯದುದ್ದಗಲಕ್ಕೂ ಮಹಿಳೆಯರ ಆತ್ಮಧೈರ್ಯ ಮತ್ತು ಒಂದು ಸ್ಥೈರ್ಯವನ್ನು ಬೆಳೆಸುವಂಥ ಕಾರ್ಯಕ್ರಮವಾಗಿದೆ. ಇದರಿಂದ ಮನೆಗಳಿಗೆ ಹೋದಾಗ ತಾಯಂದಿರು ಹೇಳ್ತಾ ಇದ್ದಾರೆ, ನಾವು ಈ ಗೃಹಲಕ್ಷ್ಮಿ ದುಡ್ಡಿಂದ ಇದ್ದ ಸಣ್ಣ ಪುಟ್ಟ ಸಾಲ ಹರ್ಕೊಂಡಿವಿ, ವಾಷಿಂಗ್ ಮೆಷಿನ್ ತೊಗೊಂಡಿವಿ, ಗಾಡಿ ತೊಗೊಂಡಿವಿ, ಫ್ರಿಜ್ ತೊಗೊಂಡಿವಿ, ಟಿ ವಿ ತೊಗೊಂಡಿವಿ. ಇನ್ನು ಯಾರೆಲ್ಲ ಬಂಗಾರಕ್ಕೆ ಹೂಡಿಕೆ ಮಾಡಿದ್ರು ಆ ಬಂಗಾರ ದುಡ್ಡು ಇವತ್ತು ಡಬಲ್ ಆಗಿದೆ. 50,000 ರೂಪಾಯಿ 1 ಲಕ್ಷ ಮಾಡಿದಂಥ ಬಹಳ ಗೃಹಲಕ್ಷ್ಮಿಯರು ಕೂಡ ಇದ್ದಾರೆ. ಅದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸೋಕೆ ಇವತ್ತು ನಾವು ಪ್ರಥಮ ದಿನ ಇವತ್ತು ಬೈರಿಕೊಪ್ಪದಲ್ಲಿ ಪ್ರಾರಂಭಿಸಿವಿ. 1 ತಿಂಗಳ ಕಾಲ ಎಲ್ಲ ವಾರ್ಡ್ಗಳಲ್ಲಿ 50,000 ಮನೆಗಳಿಗೆ ಹೋಗಿ ಅಭಿನಂದನೆ ಹೇಳುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಪಪ್ರಚಾರ ಮಾಡೋದು ಮಾಡಲಿ. ಇವತ್ತು ನಮ್ಮ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲೇ 45,000 ಮಹಿಳೆಯರ ಅಕೌಂಟ್ಗೆ ಈ ದುಡ್ಡು ಹೋಗ್ತಾ ಇದೆ. ಬಹಳ ದೊಡ್ಡ ಪ್ರಮಾಣಕ್ಕೆ ಹುಬ್ಬಳ್ಳಿ ಸೆಂಟ್ರಲ್ ಒಂದೇ ಕ್ಷೇತ್ರಕ್ಕೆ 200 ಕೋಟಿಗಿಂತ ಜಾಸ್ತಿ ದುಡ್ಡು ಬಿಡುಗಡೆ ಆಗಿದೆ. ಮಹಿಳೆಯರು ನಮ್ಮ ಪರವಾಗಿದ್ದಾರೆ, ಫಲಾನುಭವಿಗಳು ನಮ್ಮ ಜೊತೆ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಗಟ್ಟಿ ಇದೆ ಮತ್ತು ಫಲಾನುಭವಿಗಳು ನಮ್ಗೆ ಓಟ್ ಹಾಕಿದ್ದಕ್ಕೆ ತೃಪ್ತಿ ತಂದಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಅಭಿನಂದನೆ ಅಭಿಯಾನ. ಅವ್ರ ಅಕೌಂಟ್ಗೆ 50,000 ರೂಪಾಯಿ ಬಂದಿದೆ. ಅವ್ರಿಗೆ ಅಭಿನಂದನೆ ಸಲ್ಲಿಸೋಕೆ ನಾವೆಲ್ಲ ಮನೆಗೆ ಹೋಗ್ತಾ ಇದ್ದೀವಿ.